ನಮಸ್ಕಾರ ಸ್ನೇಹಿತರೆ, ನಮ್ಮ ಈಗಲ ಮಾರ್ಕೆಟ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋ ಕೇವಲ ಶಿಕ್ಷಣ ಮತ್ತು ಮಾಹಿತಿ ಉದ್ದೇಶಕ್ಕಾಗಿ ಮಾಡಲಾಗಿದೆ. ಇದು ಯಾವುದೇ ಬೈ ಅಥವಾ ಸೆಲ್ ಸಲಹೆಯಲ್ಲ. ಯಾವುದೇ ಹೂಡಿಕೆ ಮಾಡುವ ಮೊದಲು ನಿಮ್ಮ ಸ್ವಂತ ಸಂಶೋಧನೆ ಮಾಡಿ ಅಥವಾ ನಿಮ್ಮ ಹಣಕಾಸು ಸಲಹೆಗಾರರನ್ನು ಸಂಪರ್ಕಿಸಿ. ಸ್ನೇಹಿತರೆ, ಭಾರತದಲ್ಲಿ ಹಲವು ಐಟಿ ಕಂಪನಿಗಳಿವೆ, ಆದರೆ ಅವುಗಳಲ್ಲಿ ಒಂದು ಕಂಪನಿ ಕಳೆದ ಹಲವು ವರ್ಷಗಳಿಂದ ಹೂಡಿಕೆದಾರರ ವಿಶ್ವಾಸವನ್ನು ಗಳಿಸಿಕೊಂಡಿದೆ. ಅನೇಕ ಜನರು ಇದನ್ನು ಲಾಂಗ್ ಟರ್ಮ್ಗೆ ಖರೀದಿಸಿ ಹಿಡಿದಿಟ್ಟಿದ್ದಾರೆ. ಪ್ರತಿ ವರ್ಷ ಉತ್ತಮ ಲಾಭ, ನಿಯಮಿತ ಡಿವಿಡೆಂಡ್ ಮತ್ತು ಜಾಗತಿಕ ಮಟ್ಟದಲ್ಲಿ ಬಲವಾದ ಹೆಸರು ಹೊಂದಿರುವ ಈ ಕಂಪನಿ ಯಾವುದು ಗೊತ್ತಾ? ಹೌದು, ಅದು ಟಿಸಿಎಸ್, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್. ಆದರೆ ಒಂದು ಪ್ರಶ್ನೆ, ಟಿಸಿಎಸ್ ಶೇರ್ ಈಗ ಖರೀದಿಸಬಹುದಾ? ಮುಂದಿನ 5 ರಿಂದ 10 ವರ್ಷಗಳಲ್ಲಿ ಇದು ಉತ್ತಮ ಬೆಳವಣಿಗೆ ನೀಡಬಹುದಾ? ಎಐ ಯುಗದಲ್ಲಿ ಟಿಸಿಎಸ್ ಇನ್ನಷ್ಟು ಬಲವಾಗುತ್ತದೆಯಾ ಅಥವಾ ಸ್ಪರ್ಧೆಯಲ್ಲಿ ಹಿಂದೆ ಬೀಳುತ್ತದೆಯಾ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ಇಂದಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಮಧ್ಯದಲ್ಲಿರುವ ಮಾಹಿತಿಯನ್ನು ಮಿಸ್ ಮಾಡಿದರೆ ಟಿಸಿಎಸ್ ಬಗ್ಗೆ ಪ್ರಮುಖ ವಿಷಯವನ್ನು ತಪ್ಪಿಸಿಕೊಳ್ಳಬಹುದು. ವಿಡಿಯೋ ಶುರು ಮಾಡುವ ಮೊದಲು ಒಂದು ಚಿಕ್ಕ ವಿನಂತಿ. ನಮ್ಮ ಚಾನೆಲ್ಗೆ ನೀವು ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಸ್ನೇಹಿತರೆ, ಇವಾಗ ಟಿಸಿಎಸ್ ಎಂದರೇನು ತಿಳಿದುಕೊಳ್ಳೋಣ. ಟಿಸಿಎಸ್ ಎಂದರೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್. ಈ ಕಂಪನಿ ಟಾಟಾ ಗ್ರೂಪ್ನ ಭಾಗವಾಗಿದೆ. ಭಾರತದಲ್ಲಿನ ಅತಿದೊಡ್ಡ ಐಟಿ ಸೇವಾ ಕಂಪನಿಗಳಲ್ಲಿ ಒಂದಷ್ಟೇ ಅಲ್ಲ, ವಿಶ್ವದ ಪ್ರಮುಖ ಐಟಿ ಕಂಪನಿಗಳಲ್ಲಿಯೂ ಒಂದಾಗಿದೆ. ಸ್ನೇಹಿತರೆ, 1968ರಲ್ಲಿ ಆರಂಭವಾದ ಈ ಕಂಪನಿ ಇಂದು ಜಗತ್ತಿನ ಅನೇಕ ದೇಶಗಳಲ್ಲಿ ತನ್ನ ಸೇವೆಗಳನ್ನು ನೀಡುತ್ತಿದೆ. ಟಿಸಿಎಸ್ ಮುಖ್ಯವಾಗಿ ಕಂಪನಿಗಳಿಗೆ ಸಾಫ್ಟ್ವೇರ್ ಅಭಿವೃದ್ಧಿ, ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್, ಕ್ಲೌಡ್ ಕಂಪ್ಯೂಟಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಐ, ಸೈಬರ್ ಸೆಕ್ಯುರಿಟಿ ಮತ್ತು ಡೇಟಾ ಅನಾಲಿಟಿಕ್ಸ್ ಸೇವೆಗಳನ್ನು ಒದಗಿಸುತ್ತದೆ. ಸರಳವಾಗಿ ಹೇಳುವುದಾದರೆ, ವಿಶ್ವದ ದೊಡ್ಡ ದೊಡ್ಡ ಬ್ಯಾಂಕ್ಗಳು, ವಿಮಾ ಕಂಪನಿಗಳು, ಆಸ್ಪತ್ರೆಗಳು, ರಿಟೇಲ್ ಸಂಸ್ಥೆಗಳು ಮತ್ತು ಉತ್ಪಾದನಾ ಕಂಪನಿಗಳು ತಮ್ಮ ತಂತ್ರಜ್ಞಾನ ಸಂಬಂಧಿತ ಕೆಲಸಗಳಿಗೆ ಟಿಸಿಎಸ್ ಮೇಲೆ ಅವಲಂಬಿತವಾಗಿವೆ. ಸ್ನೇಹಿತರೆ, ಇವಾಗ ಟಿಸಿಎಸ್ ಯಾವ ಯಾವ ದೇಶಗಳಲ್ಲಿ ಇದೆ ಎಂದು ನೋಡೋಣ. ಟಿಸಿಎಸ್ ಭಾರತದಲ್ಲಿ ಮಾತ್ರವಲ್ಲ, ಉತ್ತರ ಅಮೆರಿಕ, ಯುರೋಪ್, ಯುಕೆ, ಮಧ್ಯಪ್ರಾಚ್ಯ, ಏಷ್ಯಾ, ಪೆಸಿಫಿಕ್, ಆಸ್ಟ್ರೇಲಿಯಾ, ಜಪಾನ್ ಸೇರಿದಂತೆ 50ಕ್ಕೂ ಹೆಚ್ಚು ದೇಶಗಳಲ್ಲಿ ತನ್ನ ಕಚೇರಿಗಳನ್ನು ಹೊಂದಿದೆ. ಅಂದರೆ ಒಂದು ದೇಶದಲ್ಲಿ ಸಮಸ್ಯೆ ಬಂದರೂ ಬೇರೆ ದೇಶಗಳ ವ್ಯವಹಾರ ಕಂಪನಿಗೆ ಬೆಂಬಲ ನೀಡುವ ಅವಕಾಶ ಇರುತ್ತದೆ. ಇದೇ ಟಿಸಿಎಸ್ನ ಪ್ರಮುಖ ಬಲಗಳಲ್ಲಿ ಒಂದು. ಇವಾಗ ಟಿಸಿಎಸ್ ಹೇಗೆ ಹಣ ಸಂಪಾದಿಸುತ್ತದೆ? ಹೆಚ್ಚಿನ ಜನರಿಗೆ ಒಂದು ಪ್ರಶ್ನೆ ಇರುತ್ತದೆ. ಟಿಸಿಎಸ್ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ತಯಾರಿಸುವುದಿಲ್ಲ, ಹಾಗಾದರೆ ಹಣ ಹೇಗೆ ಬರುತ್ತದೆ? ಎಲ್ಲರಲ್ಲಿ ಪ್ರಶ್ನೆ ಇರುತ್ತದೆ. ಉತ್ತರ ತುಂಬಾ ಸರಳ. ದೊಡ್ಡ ದೊಡ್ಡ ಕಂಪನಿಗಳಿಗೆ ತಂತ್ರಜ್ಞಾನ ಸೇವೆಗಳನ್ನು ಒದಗಿಸುವುದರ ಮೂಲಕ. ಉದಾಹರಣೆಗೆ, ಒಂದು ಬ್ಯಾಂಕ್ ತನ್ನ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅನ್ನು ಅಭಿವೃದ್ಧಿಪಡಿಸಬೇಕಾದರೆ ಅಥವಾ ಎಐ ಆಧಾರಿತ ಸೇವೆಗಳನ್ನು ಸೇರಿಸಬೇಕಾದರೆ ಅದು ಟಿಸಿಎಸ್ ಜೊತೆ ಒಪ್ಪಂದ ಮಾಡಿಕೊಳ್ಳಬಹುದು. ಈ ರೀತಿಯ ಸಾವಿರಾರು ಪ್ರಾಜೆಕ್ಟ್ಗಳಿಂದ ಕಂಪನಿ ಆದಾಯ ಗಳಿಸುತ್ತದೆ. ಯಾಕೆ ಅನೇಕ ಹೂಡಿಕೆದಾರರು ಟಿಸಿಎಸ್ ಮೇಲೆ ವಿಶ್ವಾಸ ಇಡುತ್ತಾರೆ ಎಂಬುದನ್ನು ನೋಡೋಣ. ಕಾರಣಗಳು ಹಲವು. ಬಲವಾದ ಟಾಟಾ ಗ್ರೂಪ್ ಬೆಂಬಲ, ಸ್ಥಿರ ಆದಾಯ ಮತ್ತು ಲಾಭ, ಕಡಿಮೆ ಸಾಲ, ಉತ್ತಮ ಕಾರ್ಪೊರೇಟ್ ಗವರ್ನೆನ್ಸ್, ದೀರ್ಘಕಾಲದ ಗ್ರಾಹಕರ ಸಂಬಂಧ, ನಿಯಮಿತ ಡಿವಿಡೆಂಡ್. ಇವುಗಳೆಲ್ಲ ಸೇರಿ ಟಿಸಿಎಸ್ ಅನ್ನು ಭಾರತದ ಪ್ರಮುಖ ಬ್ಲೂ ಚಿಪ್ ಕಂಪನಿಗಳಲ್ಲಿ ಒಂದಾಗಿ ಮಾಡಿವೆ. ಇಲ್ಲಿವರೆಗೆ ನಾವು ಟಿಸಿಎಸ್ ಕಂಪನಿಯ ಮೂಲಭೂತ ಪರಿಚಯವನ್ನು ತಿಳಿದುಕೊಂಡೆವು. ಇಷ್ಟು ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ನಾವು ಟಿಸಿಎಸ್ ಕಂಪನಿಯ ಬಗ್ಗೆ ಮೂಲಭೂತ ಮಾಹಿತಿಯನ್ನು ತಿಳಿದುಕೊಂಡೆವು. ಕಂಪನಿ ಏನು ಕೆಲಸ ಮಾಡುತ್ತದೆ, ಹೇಗೆ ಹಣ ಸಂಪಾದಿಸುತ್ತದೆ ಮತ್ತು ಯಾಕೆ ಇದು ಭಾರತದ ಪ್ರಮುಖ ಐಟಿ ಕಂಪನಿಗಳಲ್ಲಿ ಒಂದಾಗಿದೆ ಎಂಬುದನ್ನು ಸರಳವಾಗಿ ಅರ್ಥಮಾಡಿಕೊಂಡೆವು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ. ನಮ್ಮ ಈಗಲ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೇಲ್ ಐಕಾನ್ ಒತ್ತಿ. ಇದರಿಂದ ಸ್ಟಾಕ್ ಮಾರ್ಕೆಟ್, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮತ್ತು ಹೊಸ ಕಂಪನಿಗಳ ವಿಶ್ಲೇಷಣೆ ಕುರಿತ ವಿಡಿಯೋಗಳನ್ನು ನೀವು ಮೊದಲಿಗರಾಗಿ ನೋಡಬಹುದು. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಯಾವ ಕಂಪನಿಯ ಸಂಪೂರ್ಣ ವಿಶ್ಲೇಷಣೆ ಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ.
ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಹಿಂದ್.